ರಾಗ ಸರಸ್ವತಿ. ಅವಿಶ್ರಾಂತಂ ಪತ್ಯುಃ ಗುಣಗಣ ಕಥಾಮೃಡನ ಜಪ ಜಪ ಪುಷ್ಪಚ್ಛಾಯಾ ತವ ಜನನೀ ಜಿಹ್ವಾ ಜಯತಿ ಸಾ ಯದಗ್ರಾಸೀನಾಯಾಃ ಸ್ಫಟಿಕದೃಶದಚ್ಛಚ್ಛವಿಮಯೀ ಸರಸ್ವತ್ಯಾ ಮೂರ್ತಿಃ ಪರಿಣಮತಿ ಮಾಣಿಕ್ಯವಪುಷಾ ಅನಿಶಮುಂ ಪಶುಪತಿಯ ತ್ರಿಪುರ ವಿಜಯಾದಿ ಗುಣಗಣಗಳ ಆಖ್ಯಾಯಿಕೆಯ ಜಪಿಸುತ್ತಿರ್ಪ ಜಿಹ್ವೆ ವಿನುತ ಬಂಧೂಕ ಪುಷ್ಪದ ಕಾಂತಿಯಿಂದೆ ಕೆಂಪಾಗಿಸಲೆ ವಿಸ್ಫುರಿಪುದು ಜನನೀ ಜನನೀ ತವ ಜಿಹ್ವಾಗ್ರದೆ ಆಸೀನಳಾಗಿರ್ಪವನ ಜವದನೆ ಸರಸ್ವತಿಯ ಸರಸ್ವತಿಯ ಶುಭ್ರ ರುಚಿ ಮೂರ್ತಿ ಮನಗಾಣೆ ನಿನ್ನ ನಾಲಗೆ ಗೆಂಪಿನಿಂದ ಮಾಣಿಕ್ಯ ರುಚಿಯಿಂದೆಸೆವುದು ಶ್ಲೋಕ 64. ದೇವಿಯ ಜಿಹ್ವಾಗ್ರದ ವರ್ಣನೆಯನ್ನು ಆಚಾರ್ಯ ಶಂಕರ ಭಗವತ್ಪಾದರು ಅತ್ಯಂತ ರಮಣೀಯವಾಗಿ ಈ ಶ್ಲೋಕದಲ್ಲಿ, ಈ ಸ್ತುತಿಯಲ್ಲಿ ಚಿತ್ರಿಸಿದ್ದಾರೆ. ಅವಿಶ್ರಾಂತಂ ಪತ್ಯುಃ ಗುಣಗಣ ಕಥಾಮೃಡನ ಜಪ ಜನನಿ ಮಾತಃ ಅವಿಶ್ರಾಂತಂ ವಿಶ್ರಾಂತಿ ಇಲ್ಲದೇನೆ ಅನವರತ ಅತ್ಯಂತ ಸಹಜವಾಗಿ ಪತ್ಯುಹು ನಿನ್ನ ಪತಿಯಾದಂತಹ ಸರ್ವೇಶ್ವರನಾದಂತಹ ಪರಮೇಶ್ವರನಾದಂತಹ ಪರಶಿವನಾದಂತಹ ಆ ಭಗವಂತನ ಗುಣಗಣ ಕಥ ಆಮ್ರೇಡನ ಜಪ, ಅವನ ಗುಣಗಣಗಳನ್ನು ವೈರಾಗ್ಯ, ಭಕ್ತವಾತ್ಸಲ್ಯ, ನಿಸ್ಪೃಹತೆ, ನಿರ್ಮೋಹ, ಸಮದರ್ಶಿತ್ವ ಇತ್ಯಾದಿ ಗುಣಗಣಗಳನ್ನು ಮತ್ತು ಕಥೆ, ಅಂಧಕಾಸುರ ಸಂಹಾರ, ವಿಷಪಾನ, ತ್ರಿಪುರ ದಹನ ಇತ್ಯಾದಿ ಸಾಹಸ ಕಥೆಗಳನ್ನು ಆಮ್ರೇಡನ ಜಪ. ಆಮ್ರೇಡನ ಅಂತಂದರೆ ಹೇಳಿದ ವಿಚಾರವನ್ನೇ ಮತ್ತೆ ಹೇಳೋದು ಅಂತ, ಪುನರುಕ್ತಿ ಅಂತ ಅರ್ಥ. ಆಮ್ರೇಡನ ಜಪ, ಭಗವಂತನ ಗುಣಗಳನ್ನು ಅವನ ಸಾಹಸ ಕಥೆಗಳನ್ನು ಮತ್ತೆ ಬಿಡುವಿಲ್ಲದೆ ದೇವಿ ಜಪದ ರೀತಿಯಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾಳೆ, ಬಾಯಲ್ಲಿ ಹೇಳ್ತಾ ಇದ್ದಾಳೆ. ಹಾಗಾಗಿ ಜಪಾಪುಷ್ಪಚ್ಛಾಯ ತವ ಜಿಹ್ವಾ ಜಯತಿ. ಜಪಾಪುಷ್ಪಚ್ಛಾಯೆ, ಜಪಾಪುಷ್ಪ ಅಂತಂದರೆ ದಾಸವಾಳದ ಹೂವು, ಅದರ ಛಾಯ, ಅದರ ಕಾಂತಿಯಿಂದ ತವ ಮಾತೆ ನಿನ್ನ ಜಿಹ್ವೆ, ನಿನ್ನ ನಾಲಿಗೆ ಜಯತಿ ರಾರಾಜಿಸ್ತಾ ಇದೆ. ಸಂಸ್ಕೃತ ವಾಂಗ್ಮಯದಲ್ಲಿ ಕೆಂಪು ಬಣ್ಣವನ್ನು ಪ್ರೇಮದ ಸಂಕೇತ ಅಂತ ಹೇಳ್ತಾರೆ.
ಭಗವಂತನ ಮೇಲೆ ಇರುವಂತಹ ಅವಿಚ್ಛಿನ್ನವಾದಂತಹ ಅತ್ಯಂತ ಮೇಲುಮಟ್ಟದ ಪ್ರತ್ಯುಪಕಾರದ ಪ್ರತಿಫಲದ ಅಪೇಕ್ಷೆಯೇ ಇಲ್ಲದ ಸಹಜವಾದ ಶುದ್ಧ ಪ್ರೇಮದಿಂದ ಭಗವತಿ ಆ ಜಗದೀಶ್ವರನ ಕಥೆಯನ್ನು ಗುಣಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇರೋಣ. ಹೃದಯದಲ್ಲಿರುವಂತಹ ಪ್ರೇಮ ನಾಲಿಗೆಗೆ ಬಂದುಬಿಟ್ಟಿದೆ. ಹಾಗಾಗಿ ನಾಲಿಗೆಯೆಲ್ಲ ಕೆಂಪಾಗಿ ದಾಸವಾಳದ ಹೂವಿನ ಕಾಂತಿಯಂತೆ ಜಗನ್ಮಾತೆಯ ನಾಲಿಗೆ ಬೆಳಗ್ತಾ ಇದೆ, ರಾರಾಜಿಸ್ತಾ ಇದೆ. ಹೀಗಿರೋಣ ಏನಾಗ್ಬಿಡ್ತು, ಯದಾಸೀನಾಯಾ ಸ್ಫಟಿಕ ದೃಶದ ಛವಿಮಯೀ ಸರಸ್ವತ್ಯಾ ಮೂರ್ತಿ. ಭಗವತಿಯ ನಾಲಿಗೆಯಲ್ಲಿ ಯಾವಾಗಲೂ ಸರಸ್ವತಿ ವಾಸ ಮಾಡ್ತಾಳೆ. ನಾಲಿಗೆ ಶಬ್ದಗಳನ್ನು ಹೊರತಳ್ಳುತ್ತೆ. ಶಬ್ದ ಉತ್ಪತ್ತಿಯಾಗೋದು ಮೂಲಾಧಾರದಲ್ಲಿ. ಅದಕ್ಕೆ ಒಂದು ಸಂಸ್ಕಾರವನ್ನು ಕೊಟ್ಟು ಆ ಶಬ್ದವನ್ನು ನಾದವನ್ನು ಹೊರಗಡೆ ತಳ್ಳುವಂಥದ್ದು ನಾಲಿಗೆ. ನಮ್ಮ ಮಾತಾದರೆ ಲೋಭ, ಮೋಹ, ಪೂರ್ವಾಗ್ರಹ ಇತ್ಯಾದಿ ದೋಷಗಳಿಂದ ಕೂಡಿ ಅದು ಅತ್ಯಂತ ಕ್ಷಣಭಂಗುರವಾಗಿರುತ್ತೆ, ಅಶಾಶ್ವತವಾಗಿರುತ್ತೆ. ಆದರೆ ದೇವಿಯ ವಾಕ್ಕಿದೆಯಲ್ಲ, ದೇವಿಯ ಧ್ವನಿ ಇದೆಯಲ್ಲ, ದೇವಿಯ ನಾದವಿದೆಯಲ್ಲ, ಅದು ಅಸಾಧಾರಣವಾದಂಥದ್ದು. ಹಾಗಾಗಿ ದೇವಿಯ ನಾಲಿಗೆಯಲ್ಲಿ ಸರ್ವದಾ ಸಾಕ್ಷಾತ್ ಸರಸ್ವತಿ ಮಾತೆಯೇ ಕೂತಿರ್ತಾಳೆ. ಎಲ್ಲ ಶಬ್ದಜಾಲವೂ ಆ ಸರಸ್ವತಿ ಮಾತೆಯ ಸ್ವರೂಪವೇ ಆಗಿದ್ರೂ ಕೂಡ ಇದು ದೇವಿಯ ವಾಕ್ಕಾದ್ದರಿಂದ ಸಾಕ್ಷಾತ್ ಸರಸ್ವತಿಯೇ ಅವಳ ಜಿಹ್ವಾಗ್ರದಲ್ಲಿ ನೆಲೆಸಿರ್ತಾಳೆ. ಆ ಸರಸ್ವತಿಯ ಮೈಕಾಂತಿಯೋ ಸ್ಫಟಿಕ ದೃಶದ ಅಚ್ಛಚ್ಛವಿ. ಸ್ಫಟಿಕದ ಶಿಲೆಯ ನಿರ್ಮಲವಾದಂತಹ, ಅಚ್ಛ ಅಂದರೆ ಶುಭ್ರವಾದಂತಹ, ಬಿಳುಪಾದಂತಹ ಛವಿ, ಕಾಂತಿಮಯಿ. ಆ ಶುಭ್ರವಾದ ಕಾಂತಿಯಿಂದ ಕೂಡಿದಂತಹ ಸ್ಫಟಿಕದಂತೆ ಕಂಗೊಳಿಸುವಂತಹ ಆ ಜಗನ್ಮಾತೆ ಸರಸ್ವತಿಯ ಮೈಬಣ್ಣ ಸರಸ್ವತ್ಯಾ ಮೂರ್ತಿ ಪರಿಣಮತಿ ಮಾಣಿಕ್ಯವಪುಷ. ಮಾಣಿಕ್ಯ ಪದ್ಮರಾಗದ ಮಣಿಯಂತೆ, ಕೆಂಪಾದ ಮಣಿಯಂತೆ ಪರಿವರ್ತಿತವಾಗಿದೆಯೋ ಅನ್ನೋ ಹಾಗೆ ಕಂಡುಬಿಡುತ್ತಂತೆ. ಯಾಕೆಂದರೆ ದೇವಿಯ ನಾಲಿಗೆ ಪರಮೇಶ್ವರನ ಗುಣಗಣದ ಜಪದಿಂದ ರಕ್ತವರ್ಣವಾಗಿದೆ. ಅದರಲ್ಲಿ ಸರಸ್ವತಿ ಕೂತಿದ್ದಾಳೆ ಆ ನಾಲಿಗೆಯ ಅಗ್ರದಲ್ಲಿ. ಹಾಗಿರೋಣ ಸರಸ್ವತಿಯ ಮೈಬಣ್ಣವೋ ಅತ್ಯಂತ ಶುಭ್ರವಾದಂತಹ ಸ್ಫಟಿಕದ ಶಿಲೆಯಂತಿದೆ. ಸ್ಫಟಿಕ ಶಿಲೆ ಪಾರದರ್ಶಕವಾಗಿರುತ್ತೆ. ಅದರ ಸುತ್ತಲೂ ನೀಲವರ್ಣದ ಮಣಿಯನ್ನಿಟ್ಟರೆ ನೀಲಿಯ ಹಾಗೆ ಕಾಣುತ್ತೆ, ಕೆಂಪು ವರ್ಣದ ಮಣಿಯನ್ನಿಟ್ಟರೆ ಕೆಂಪಾಗಿ ಕಾಣುತ್ತೆ. ಪದ್ಮರಾಗವನ್ನು ಪಚ್ಚೆಯ ಕಲ್ಲನ್ನು ಇಟ್ಟುಬಿಟ್ರೆ ಅದರಂತೆ ಕಾಣುತ್ತೆ. ಹಾಗೆ ದೇವಿಯ ನಾಲಿಗೆ ಕೆಂಪಾಗಿರೋದ್ರಿಂದ ಆ ಕಾಂತಿಯನ್ನು ಪ್ರತಿಬಿಂಬಿಸಿ ಸರಸ್ವತಿಯ ಶ್ವೇತವರ್ಣವೂ ಬಿಳುಪಾಗಿ ಕಾಣ್ತಾ ಇದೆಯೋ ಅನ್ನೋ ಹಾಗೆ ಆಗ್ಬಿಡ್ತು ಅಂಥೇಳಿ ಆಚಾರ್ಯರು ಅತ್ಯಂತ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಭಗವತಿಯ ಜಿಹ್ವಾಗ್ರವನ್ನು. ಇಲ್ಲಿ ಎಷ್ಟು ಕೆಂಪಾಗಿದೆ ಭಗವತಿಯ ಜಿಹ್ವೆ ಅಂತಂದರೆ ಸರಸ್ವತಿಯ ಮೈಬಣ್ಣವನ್ನು ಬದಲಾಯಿಸುವಷ್ಟು ಕೆಂಪಾಗಿದೆಯೋ ಅನ್ನುವ ಹಾಗೆ ವರ್ಣನೆ ಮಾಡಿರೋದು ಬಹಳ ವಿಶೇಷ. ಇದರಲ್ಲಿರುವಂತಹ ತತ್ವ ಏನು ಅಂತಂದರೆ, ಜಗದೀಶ್ವರಿ ಜಗನ್ಮಾತೆ ಗಿರಿಜಾದೇವಿ ಶಕ್ತಿ ಸ್ವರೂಪ, ಸರಸ್ವತಿ ನಾದ ಸ್ವರೂಪ. ಶಕ್ತಿ ನಾದ, ಎಲ್ಲ ವಿದ್ಯೆಗಳು ನಾದಮಯವಾಗಿದೆ, ಶಬ್ದಮಯವಾಗಿದೆ. ಹಾಗಾಗಿ ವಿದ್ಯಾ ನಾದ ಈ ಎರಡಕ್ಕೂ ಅಧಿದೇವತೆ ಸರಸ್ವತಿ. ಶಕ್ತಿಗೆ ಅಧಿದೇವತೆ ಜಗನ್ಮಾತೆ ಗಿರಿಜೆ ಪಾರ್ವತಿ ಶಿವವಲ್ಲಭೆ. ಪರಮೇಶ್ವರ ಪರಬ್ರಹ್ಮ ಸ್ವರೂಪ. ಈ ದೇವಿ ಯಾವಾಗಲೂ ಪರಮೇಶ್ವರನನ್ನೇ ಜಪ ಮಾಡ್ತಾ ಇರ್ತಾಳೆ ಅನ್ನೋದಕ್ಕೆ ಅರ್ಥ ಶಕ್ತಿ ಮತ್ತು ಅವಳ ವಾಕ್ತುದಿಯಲ್ಲಿರುವಂತಹ ಸರಸ್ವತಿ ವಿದ್ಯೆ ಮತ್ತು ನಾದ ಇದು ಎರಡೂ ಯಾವಾಗಲೂ ಪರಬ್ರಹ್ಮನನ್ನೇ ಅನುವರ್ತಿಸಿಕೊಂಡಿರುತ್ತೆ. ಶಕ್ತಿಯ ಅತ್ಯಂತ
ಸಾರವತ್ತಾದಂಥದ್ದು ಧೀಶಕ್ತಿ. ನಾದದ ಸಾರ ಓಂಕಾರ. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ಹೇಳ್ತಾರೆ. ಇದು ಎರಡೂ ಯಾವಾಗಲೂ ಪರಬ್ರಹ್ಮನನ್ನೇ ಅನುವರ್ತಿಸಿಕೊಂಡಿರಬೇಕು. ಯಾವ ವಿದ್ಯೆ, ಯಾವ ಶಕ್ತಿ ಪರಬ್ರಹ್ಮನನ್ನು, ಪರಮಾತ್ಮನನ್ನು ತಂದು ಕೊಡುತ್ತೋ ಅದೇ ನಿಜವಾದಂತಹ ವಿದ್ಯೆಯಾಗತ್ತೆ. ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ. ಇಲ್ಲಿ ದೇವಿ ಪರಮಾತ್ಮನ ಜಪವನ್ನು ನಿರಂತರವಾಗಿ ಮಾಡ್ತಾ ಇದ್ದಾಳೆ, ಪರಶಿವನ ಜಪವನ್ನು ಮಾಡ್ತಾ ಇದ್ದಾಳೆ ಅಂತಂದರೆ ಅಂತರಂಗದಲ್ಲಿ ಯಾವಾಗಲೂ ನಮ್ಮ ಶಕ್ತಿ ಮತ್ತು ನಮ್ಮ ವಾಕು, ನಮ್ಮ ವಿದ್ಯೆ ಇದು ಎರಡೂ ಪರಬ್ರಹ್ಮನ, ಪರಮೇಶ್ವರನ ಗುಣಗಳಲ್ಲೇ ರಕ್ತವಾಗಿದ್ದರೆ ನಾವು ನಮ್ಮ ಗುರಿಯನ್ನು ಮುಟ್ತೀವಿ. ಹಾಗೇ ಆಗಬೇಕು ಅಂತನ್ನೋದು ಒಳಗಿರುವಂತಹ ರಹಸ್ಯಮಯವಾದಂತಹ ಸಿದ್ಧಾಂತವಾಗಿದೆ.